ನೀನು ಭಾರಿ ಇದೆಯಾ ಕಣೋ. ನೀನು ಎಂತ ನನ್ನ ಮಗ ಅಂತ ಇವತ್ತು ಗೊತ್ತಾಗ್ತೈತಿ. ಬಾಬಾ ಎಷ್ಟು ನಾಟಕ ಆಡ್ದಲ್ಲ ಪ್ರವಿ. ಅಲ್ಲ ಕಣ, ಮಾತಾಡ್ಸಲ್ಲ, ನಾನು ಕರ್ಕೊಂಡು ಹೋಗಲ್ಲ, ಅವಳಾಗೆ ಅವಳು ಬರಬೇಕು, ಅವಳಾಗೆ ಅವಳು ಜಗಳ ಮಾಡ್ಕೊಂಡು ಹೋಗ್ಯವಳೆ, ಅವಳಾಗೆ ಅವಳು ಬರಬೇಕು ಅಂತ ಹೇಳಿ ಬೊಗಳ್ತಾ ಇದ್ದವನು ಇವಾಗ ಹೆಂಗೋ ಬಂದು ಇವಳ ಕೂತ್ಕೊಂಡು ಮಾತಾಡ್ತಾ ಇದೀಯ ನೀನು. ಇವಳ ಹತ್ರ ಯಾಕೆ ಮಾತಾಡ್ತಾ ಇದೀಯ ನೀನು? ಅಕ್ಕ, ಸುಮ್ಮನೆ ಯಾಕೆ ಜಗಳ ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿ ಮಾತಾಡ್ತಾ ಇದ್ದೀನಿ. ಕರ್ಕೊಂಡು ಹೋಗಕ್ಕೆ ಬಂದಿದ್ದೀನಿ ಬಿಡು. ನಾವು ಇಬ್ಬರು ಗಂಡ ಹೆಂಡತಿ ಚೆನ್ನಾಗಿರೋದು ಇಷ್ಟ ಇಲ್ವಾ ನಿನಗೆ? ಅಲ್ಲ ಕಣ, ನೀನೇನಂತ ಹೇಳಿದ್ದೆ ಹೇಳ ನನಗೆ. ಕರ್ಕೊಂಡು ಹೋಗೋ ಚೆನ್ನಾಗಿರೋ ಬೇಡ ಅಂಬಲ್ಲ. ನೀನು ಯಾಕೆ ನನ್ನ ಹತ್ರ ಸುಳ್ಳು ಹೇಳ್ದೆ? ನೀನು ಯಾಕೆ ಸುಳ್ಳು ಹೇಳ್ದೆ ನನ್ನ ಹತ್ರ ಅಂತ? ಮತ್ತು ಇನ್ನೇನು ಹೇಳೋಣ? ನೀನು ತಮ್ಮನ ಹೆಂಡ್ತಿ ಚೆನ್ನಾಗಿರಬೇಕು ಅನ್ನೋಳಾಗಿದ್ದರೆ ಕರ್ಕೊಂಡು ಹೋಗಪ್ಪ, ನಿನ್ನ ಹೆಂಡ್ತಿನ ನಿನ್ನ ಹೆಂಡ್ತಿ ಜೊತೆಗೆ ಚೆನ್ನಾಗಿರಪ್ಪ ಅಂತ ಹೇಳಿ ಹೇಳ್ತಿದ್ದೆ. ನೀನು ಹಂಗೆ ಹೇಳಿಲ್ಲ. ಡೈವರ್ಸ್ ಕೊಡು, ಇಲ್ಲೇ ಇದ್ರೂ ಇರ್ತಾಳೆ, ಡೈವರ್ಸ್ ಕೊಡು, ಸುಮ್ಮನೆ ಅವಳನ್ನ ಬಿಟ್ಬಿಡು, ಹಂಗೆ ಹಿಂಗೆ ಅಂತ ಹೇಳಿದೆ ಸುಗುಣಕ್ಕ. ಅದಕ್ಕೆ ನನಗೆ ಅದು ಇಷ್ಟ ಆಗಲಿಲ್ಲ. ಅದಕ್ಕೆ ನಾನು ಋತುಂಗೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ಬಂದುಬಿಟ್ಟೆ. ನಾನು ನೀನು ಬಿಡೋದಕ್ಕೆ ಬಂದನು, ನಾನು ಊರಿಗೆ ಹೋಗಿಲ್ಲ, ನಾನು ಇಲ್ಲೇ ಇದ್ದೀನಿ. ಅಲ್ಲ ನೋಡು, ಕೆಲಸ ಆಗತಕ್ಕ ಒಂಥರ ಇದ್ದೆ, ಕೆಲಸ ಆದಮೇಲೆ ಬಿಡು ಇವಾಗೆಲ್ಲ ಆಗೈತೆ ಅಂತ ಹೇಳಿ ಏನು ನಾಟಕ ಆಡ್ತಾ ಇದೆಯಲ್ಲ ಪ್ರವಿ. ನೀನು ಭಾರಿ ಇದೆಯಾ ಕಣೋ ನೀನು. ಕಣೆ, ನಾಟಕ ಆಡ್ಯವ್ ನೀನಿಂತ ಸೈನ್ ಹಾಕ್ಸ್ಯಮಕ್ಕೆ. ಮತ್ತೆ ನಿನ್ನು ಹಂಗೆ ಹಿಂಗೆ ಅಂತೇಳಿ ಮಾತಾಡಿದ್ರೆ ನೀನು ಸೈನ್ ಹಾಕವಂತಾಳಿ. ನೀನು ಎಂತಾಳಂಬೋದು ನನಗೆ ಗೊತ್ತೈತಿ. ಆಗ್ತಿರ್ಲಿಲ್ಲ, ಅದಕ್ಕೆ ಸೈನ್ ಆಗೈತಿ. ನೀನು ಏನು ಮಾತಾಡಿದ್ರು ನಿಂದೇನು ನಡೆಯಲ್ಲ, ಸುಮ್ಮನೆ ಹೋಗೋದು ಕಲಿ. ನೋಡೋದ್ರಾಗಿ ಇಂಥರ್ತಾಗೆಲ್ಲ ನನ್ನ ಮಾತು ಕೇಳೋಕ್ಕಾಗಲ್ಲ. ನಾನು ನೀನು ಸೈನ್ ಹಾಕಿದ್ದೀನಿ, ನೀನು ಹೇಳ್ದಂಗೆ ನಿನ್ನ ಹೆಸರಿಗೆಲ್ಲ ಹೊಲ ಮನೆ ಎಲ್ಲ ಮಾಡಿಸ್ಕೊಟ್ಟಿದ್ದೀನಿ, ಸೈನ್ ಹಾಕಿದ್ದೀನಿ ಬಂದು. ನಾನು ಸೈನ್ ಹಾಕಲಿಲ್ಲ ಅಂತಂದಿದ್ರೆ ನಿಂದು ಹೊಲ ಮನೆ ಏನೂ ಆಗ್ತಾ ಇರಲಿಲ್ಲ. ಇಂಥರ್ತಾಗೆಲ್ಲ ನಾನು ಮಾತು ಕೇಳೋದಕ್ಕಾಗಲ್ಲ. ಯಾಕೆ ನೀವು ಇಷ್ಟೊಂದು ಹಾರಾಡ್ತಾ ಇದ್ದೀರಾ? ನನ್ನ ಇವರಿಂದ ದೂರ ಮಾಡ್ಬೇಕಂತ ನೀವು ತುಂಬ ಆಸೆಲಿದ್ದೀರಾ. ನಾನು ಜಗಳ ಮಾಡ್ಕೊಂಡು ಬಂದಿರ್ಬೋದು, ಇವ್ರು ನನ್ನ ಹತ್ರ ಚೆನ್ನಾಗಿರೋದಕ್ಕೆ ಬಂದಿದ್ದಾರೆ. ಯಾಕೆ ಚೆನ್ನಾಗಿರೋದು ಇಷ್ಟ ಇಲ್ವಾ? ತಮ್ಮ ಚೆನ್ನಾಗಿರಬೇಕು, ಒಳ್ಳೆ ಮನಸ್ಸಿರೋರಾಗಿದ್ದರೆ ತಮ್ಮ ಚೆನ್ನಾಗಿರಬೇಕು ಅಂತ ಹೇಳೋರು. ನಿಮ್ಮ ಹತ್ರ ಇಂಥ ಕೆಟ್ಟ ಗುಣ ಇರೋದಕ್ಕೇನೆ ಅವರು ಈ ರೀತಿ ನಾಟಕ ಮಾಡಿ ಸೈನ್ ಹಾಕಿಸ್ಕೊಂಡವೆ. ಅವ್ರು ಮಾಡಿದ್ದು ನಾಟಕ. ನಾನು ಪ್ರವಿ ಜಗಳ ಮಾಡ್ಕೊಂಡಿಲ್ಲ. ಅವರು ನಾವು ಯಾವಾಗಲೂ ಚೆನ್ನಾಗಿದ್ದೀವಿ. ಮುಕ್ಕು ಕೊಡ್ದಂಗೆ ಹೇಳ್ತಾ ಇದ್ದೀನಲ್ಲ, ಇದು ಮಾಡಿರೋದು ನಾಟಕ. ನಿನಗೇನಾದ್ರೂ ಇಷ್ಟ ಇದ್ದಿದ್ರೆ ಈ ರೀತಿ ಮಾಡ್ತಾ ಇರಲಿಲ್ಲ. ನೀನೇನು ತಮ್ಮನೇ ಹಾಳಾಗಿ ಹೋಗ್ಬೇಕು ಅಂತ ಮಾಡ್ತಾ ಇದೀಯಾ ಇವಾಗ. ಅದಕ್ಕೇನೆ ನಿನ್ಗೂ ಈ ರೀತಿ ನಾಟಕ ಮಾಡಿರೋದು. ನಿನ್ನ ಹತ್ರ ಒಳ್ಳೆ ಮನಸ್ಸಿದ್ದಿದ್ರೆ ನಮ್ಮ ಹತ್ರನೂ ಒಳ್ಳೆ ಮನಸ್ಸಿರೋದು. ಇದನ್ನು ನಾಟಕ ಮಾಡಿ ಸೈನ್ ಹಾಕ್ಸ್ಕೊಂಡಿರೋದು. ಇನ್ಮೇಲೆ ಎಲ್ಲ ಕೆಲಸ ಆಗೈತೆ, ಅದು ಏನು ಮಾಡ್ಕೊಂತೀಯ ಮಾಡ್ಕೆ ಅಷ್ಟೇನೆ. ನೀನೇನು ಮಾತಾಡೋ ಅವಶ್ಯಕತೆ ಇಲ್ಲ. ನನ್ನೂ ಪ್ರವಿಯವ್ರನ್ನೂ ದೂರ ಮಾಡಬೇಕು, ಅವ್ರಿಗೆ ಬೇರೆ ಮದುವೆ ಮಾಡಬೇಕು ಅಂತ ನಿನ್ನ ಹತ್ರ ಇಂಥ ಕೆಟ್ಟ ಬುದ್ಧಿ ಐತೆ ಅನ್ನೋದು ಗೊತ್ತು. ಇದೇನು ಇವರೆಲ್ಲ ಹಿಂಗೆ ಮಾತಾಡ್ತಾ ಇದ್ದಾರೆ? ನೋಡು ಪ್ರವಿ, ಮಾತಾಡು. ಸುಮ್ಮನೆ ನಿಂತ್ಕೊಂಡಿದ್ಯಲ್ಲೋ ಮಂಗ್ಲಂಗೆ. ಏನೋ ನೀನು ಮಾಡಿರೋದು ನಾಟಕ ಏನೋ? ನನ್ನ ಹತ್ರ ಸೈನ್ ಹಾಕ್ಸ್ಕೊಳ್ಳೋಕ್ಕೆ ನೀನು ಮಾಡಿರೋದು ನಾಟಕ ಏನೋ ಇದು? ಹೌದು ಸುಗುಣಕ್ಕ, ನಾನು ಮಾಡಿರೋದು ನಾಟಕ. ಇವಾಗ ನಿನ್ನ ಹತ್ರ ಯಾವ ಬುದ್ಧಿ ಐತೆ ಅಂತ ನನಗೂ ಗೊತ್ತಾಯಿತು. ನನ್ನನ್ನು ಋತುನೂ ದೂರ ಮಾಡಬೇಕಂತ ನಿನಗೆ ತುಂಬ ಆಸೆ ಐತೆ. ದೂರ ಮಾಡಿ ಬೇರೆ ಮದುವೆ ಆಗಬೇಕು ನನ್ನ ತಮ್ಮ ಅನ್ನೋದು ನಿನಗೆ ಆಸೆ ಐತೆ. ಆದರೆ ನನಗೆ ಅದು ಇಷ್ಟ ಇಲ್ಲ. ನನ್ನ ಋತು ನನ್ನ ದೂರ ಮಾಡ್ಕೊಳ್ಳೋಕೆ ನಾನು ಯಾವುದೇ ಕಾರಣಕ್ಕೂ ಇಷ್ಟ ಇಲ್ಲ. ನಿನಗೆ ಏನಕ್ಕೆ ಖುಷಿ ಆಯಿತು ಅಂತಂದರೆ, ಋತು ಆ ಮನೆ ಬಿಟ್ಟು ಬಂದಲ್ಲ, ನನ್ನ ತಮ್ಮನ ಹೆಂಡತಿ ದೂರ ಆದ್ರಲ್ಲ ಅನ್ನೋದೊಂದು ಖುಷಿಗೆ ನೀನು ಸೈನ್ ಹಾಕ್ಬಿಟ್ಟೆ. ಎಷ್ಟು ನಿನ್ನ ಮನಸ್ಸಲ್ಲಿ ಕೆಡ್ಕೈತೆ ಸುಗುಣಕ್ಕ. ಅದಕ್ಕೇನೆ ನಿನ್ನ ಹತ್ರ ಇಂಥ ಬುದ್ಧಿ ಐತೆ ಅಂದಮೇಲೆ ಆ ಬುದ್ಧಿ ತಿಳ್ಕೊಂಡು ನಾವು ಅದೇ ಥರ ನಾಟಕ ಮಾಡಿ ನಾವು ಸೈನ್ ಹಾಕಿಸ್ಕೊಂಡ್ವಿ. ಏನು ಮಾಡೋದು ಇವಾಗ? ನಾನು ಋತು ಚೆನ್ನಾಗಿದ್ದಿದ್ರೆ ನೀನು ಸೈನ್ ಆಗ್ತಾ ಇರಲಿಲ್ಲ. ನಿನ್ನ ಹತ್ರ ಒಳ್ಳೆ ಮನಸ್ಸಿಲ್ಲ ಸುಗುಣಕ್ಕ. ಗಂಡ ಹೆಂಡ್ತಿನ ದೂರ ಮಾಡಬೇಕು ಅನ್ನೋದೇ ನಿನ್ನ ಮನಸ್ಸಲ್ಲಿರೋದು. ಅದಕ್ಕೆ ನಾನು ನಾಟಕ ಆಡಿ ಸೈನ್ ಹಾಕಿಸ್ಕೊಳ್ಳೋ ಸಂದರ್ಭ ಬಂತು, ನಾಟಕ ಆಡಿ ಸೈನ್ ಹಾಕಿಸ್ಕೊಂಡೆ. ಅವ್ರೇನು ಇವಾಗ ನೀನೇನು ಬರಬೇಡಮ್ಮ ಅಂತ ಏನು ಹೇಳ್ತಿಲ್ಲ. ನನ್ನ ಮಗಳೇನು ತವ್ರ ಮನೆಗೆ ಬರ್ತಾ ಹೋಗ್ತಾ ಚೆನ್ನಾಗಿರೋ ಅಂತಲೇ ಹೇಳ್ತಾ ಇರೋದು ಅಷ್ಟೇ. ನಾನು ಹೇಳಿದ್ದೀನಿ, ಈಗ ಋತು ನಮ್ಮ ಅಕ್ಕ ಬರ್ತಾರೆ, ಅವ್ರು ಬಂದಾಗ ಅದೇನು ನಿನ್ನ ಕರ್ತವ್ಯ, ನೀನು ಏನು ಮಾಡಬೇಕು, ಆ ಮನೆ ಸೊಸೆಯಾಗಿ ಹೆಣ್ಮಕ್ಳಿಗೆ ಏನು ನೀನು ಕರ್ತವ್ಯ ಮಾಡಬೇಕು ಅದನ್ನು ಮಾಡಬೇಕು ಅಂತ ನಾನು ಋತುಂಗೆ ಹೇಳಿದ್ದೀನಿ. ಅವಳು ನೀನು ಬರೋದಕ್ಕೇನು ಅವಳೇನೇನು ಬೇಡ ಅಂತ ಹೇಳಿಲ್ಲ. ಇವಾಗ ಬರ್ತಾ ಹೋಗ್ತಾ ಚೆನ್ನಾಗಿರು ಅಷ್ಟೇ. ಕೆಲಸ ಆಗೈತೆ, ಜಂಬ ಬಿಟ್ಟು ಇನ್ನು ನೀನು ಬರ್ತಾ ಹೋಗ್ತಾ ಚೆನ್ನಾಗಿರು. ನೀನು ಬೇರೆದಕ್ಕೆ ಏನಕ್ಕೂ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ ಅಷ್ಟೇ. ನಾನು ಹೇಳ್ತಾ ಇದ್ದೀನಲ್ಲ, ಬೇರೆದೇನು ಮಾತಾಡಬೇಡ. ಇಷ್ಟು ದಿನ ನಡೆದಿರೋದೊಂದು ಕೆಟ್ಟ ಕನಸು ಅಂತ ತಿಳ್ಕೊಬಿಡು, ಸುಮ್ಮನೆ ಆಗ್ಬಿಡು ಸರಿನಾ? ಕನ್ಸಲ್ಲಿ ಹಿಂಗಾಗಿತ್ತು ಅಂತ ಅನ್ಕೊಂಡಲ್ಲ, ಹಂಗೆ ಹಿಂಗಾಗಿತ್ತು ಕನ್ಸಲ್ಲಿ ಹಿಂಗಾಗಿತ್ತು ಅಂತ ತಿಳ್ಕೊಂಡು ನೀನು ಬರ್ತಾ ಹೋಗ್ತಾ ಚೆನ್ನಾಗಿರು. ಇದನ್ನೆಲ್ಲ ಮರ್ತು ಬಿಡು. ಇದನ್ನೆಲ್ಲ ಮರ್ತು ಬರ್ತಾ ಹೋಗ್ತಾ ಚೆನ್ನಾಗಿರು. ಈ ಪಾಟಿ ಮೋಸ ಮಾಡಿದ್ಯಾ? ನೀನು ಬರ್ತಾ ಹೋಗ್ತಾ ನಾನು ಚೆನ್ನಾಗಿರ್ಬೇಕಂತೆ. ಥೂ, ಇಲ್ಲಿ ನೋಡು, ಇನ್ಯಾವತ್ತು ನನ್ನ ತಮ್ಮ ಅಂಬಲ್ ನಿನ್ನ. ಅಲ್ಲ, ಒಂದು ಸರ ಮಾಡಿಸ್ಕೊಡೋದ್ರಂಗೆ ಮಾಡಿಸ್ಕೊಟ್ಟು, ಒಂದು ಏನ ಕಿವಿಕ್ಕೆ ಕೊಡ್ಸೋದ್ರಂಗೆ ಕೊಡಿಸಿ, ಒಂದು ರೇಷ್ಮೆ ಸೀರೆ ಕೊಡಿಸಿ ನಾನು ಉಪ್ಪಿಸಿ ಸೈನ್ ಹಾಕ್ಸ್ಕೆ ಬಿಟ್ಟವ್ನಿ. ಈ ರೀತಿ ಮಾಡ್ದಾನು ಯಾವತ್ತೂ ಉದ್ಧಾರ ಆಗಲ್ಲ. ಹೆಣ್ಮಕ್ಳಿಗೆ ಮೋಸ ಮಾಡಿ ಸೈನ್ ಹಾಕ್ಸ್ಕೊಂಡಿದ್ಯಲ್ಲೋ ಗೊತ್ತಿಲ್ದಂಗೆ. ನಾನು ತಕ್ರಾಲ್ ಮಾಡ್ತೀನಿ ನಾನು. ಅಷ್ಟೇ ಸುಗುಣಕ್ಕ, ಇರೋದು ಹೇಳ್ತಾ ಇದ್ದೀನಿ. ನಾನು ಮಾಡಿದ್ದೇನೋ ನಾಟಕ. ಋತು ನಾನು ಯಾವತ್ತೂ ಜಗಳ ಆಗಲ್ಲ, ದೂರ ಮಾಡ್ಕೊಳ್ಳಲ್ಲ. ನಾನು ಋತು ಯಾವತ್ತೂ ದೂರ ಆಗಲ್ಲ. ನೀನು ಅನ್ಕೊಂಡಂಗೆ ಯಾವತ್ತೂ ಆಗುತ್ತೆ ಅಂತ ನೀನು ತಿಳ್ಕೊಬೇಡ ಸರಿನಾ? ನಾನು ಋತು ಯಾವುದೇ ಕಾರಣಕ್ಕೂ ಜಗಳ ಆಡಿಲ್ಲ. ನಾವಿಬ್ಬರು ಮಾಡಿರೋದು ನಾಟಕ. ಅವಳಿಗೂ ಗೊತ್ತಿರಲಿಲ್ಲ ನಾನು ಮಾಡ್ತಾ ಇರೋದು ನಾಟಕ ಅಂತ ಹೇಳಿ.
ನಾನು ನಿನ್ನ ಹತ್ರ ಸೈನ್ ಹಾಕಿಸ್ಕೊಳ್ಳೋಕ್ಕೋಸ್ಕರ ಮಾಡಿರೋ ನಾಟಕ. ಇನ್ಮೇಲಿಂದ ನೀನು ಏನು ತಕರಾರು ಮಾಡಿದ್ರು ಏನೂ ನಡೆಯೋದಿಲ್ಲ. ರಿಜಿಸ್ಟರ್ ಆಗಿಬಿಟ್ಟಿದೆ. ನೀನು ಒಪ್ಪಿ ಸೈನ್ ಹಾಕಿದ್ಯಾ, ಅದರಲ್ಲಿ ಒಪ್ಪಿ ಸೈನ್ ಹಾಕಿದೆಯಾ ಅಂತ ಹೇಳಿ ಎಲ್ಲ ಬರ್ಸಿದ್ದೀನಿ ನಾನು. ಮತ್ತು ಯಾವ ತಕರಾರು ಇಲ್ಲ, ಎಲ್ಲ ಬರ್ಸೆ ನಾನು ಸೈನ್ ಹಾಕ್ಸ್ಕೊಂಡಿರೋದು. ನೀನು ಏನು ಮಾಡಿದ್ರೂ ನಡೆಯೋದಿಲ್ಲ ಸುಗುಣಕ್ಕ. ಬರ್ತಾ ಹೋಗ್ತಾ ಇರೋ. ನಾನೇನು ನಿನಗೆ ಮೋಸ ಮಾಡಿಲ್ಲ. ನಿನಗೊಂದು ಸರ ಮಾಡಿಸ್ಕೊಟ್ಟಿದ್ದೀನಿ, ಕಿವಿ ಒಲೆ ತಂದು ಕೊಟ್ಟಿದ್ದೀನಿ, ರೇಷ್ಮೆ ಸೀರೆ ತೊಗೊಂಬಂದು ಕೊಟ್ಟಿದ್ದೀನಿ, 1 ಎಕರೆ ಹೊಲ ಮಾಡಿಸಿದ್ದೀನಿ, ನಿನಗೂ 1 ಎಕರೆ ಹೊಲ ಮಾಡಿಸಿದ್ದೀನಿ. ನಾನು ನಿನಗೇನು ಮೋಸ ಮಾಡಿಲ್ಲ, ಸರಿನಾ? ಇವತ್ತು ಮೋಸ ಮಾಡಿದಾನೆ ಅಂತ ಅನ್ಲೇಬೇಡ ನೀನು. ನಾನೇನು ಮೋಸ ಮಾಡಿಲ್ಲ ನಿನಗೆ. ನಾನೇನು ನಾಟಕ ಮಾಡಿ ಸೈನ್ ಹಾಕಿಸ್ಕೊಂಡೆ ಅಷ್ಟೇ. ಕೆಲಸ ಆಗೋವರೆಗೂ ಕೆಲಸ ಆಯಿತು. ಇವಾಗ ನಾನು ನನ್ನ ಕೈಯಾರೆ ಏನು ಕೊಡಬೇಕು ಅದನ್ನು ಕೊಟ್ಟಿದ್ದೀನಿ. ಇವಾಗ ಸೈನ್ ಹಾಕಿಸ್ಕೊಂಡಿದ್ದಕ್ಕೆ ಏನು ಕೊಡಬೇಕು ಅದನ್ನು ಕೊಟ್ಟಿದ್ದೀನಿ. ಸರಿ, ನಾನು ನಿನಗೂ ಕಿವಿ ವಾಲೆ ರೇಷ್ಮೆ ಸೀರೆ ಎಲ್ಲ ಕೊಡಿಸ್ದೆ ಅವರಿಗೆ. ಇನ್ನೂ ಬರೀ ಸರವನ್ನು ಮಾಡಿಸ್ಕೊಟ್ಟೆ. ನಿನಗೆ ಕಿವಿ ವಾಲೆ ಎಲ್ಲ ಕೊಟ್ಟೆ. ನಾಟಕ ಮಾಡೋದಕ್ಕೆ ಕಿವಿ ವಾಲೆ ಎಲ್ಲ ಕೊಡ್ಸೋಣ ಅಂತೇಳಿ ಅದನ್ನು ಎಲ್ಲ ಕೊಟ್ಟಿದ್ದೀನಿ. ನಾನೇನು ಅನ್ಯಾಯ ಮಾಡಿದರೆ ದೇವರು ನೋಡ್ತಿರ್ತಾನೆ ನನ್ನ. ಅವ್ನು ನನಗೆ ಶಿಕ್ಷೆ ಕೊಡ್ತಾನೆ. ನಾನೇನು ನಿನಗೆ ಅನ್ಯಾಯ ಮಾಡಿಲ್ಲ, ಯಾವುದೇ ರೀತಿ ನಾನು ನಿನಗೆ ತೊಂದರೆ ಮಾಡಿಲ್ಲ, ಏನಿಲ್ಲ. 1 ಎಕರೆ ಹೊಲ, ಸರ, ಕಿವಿ ಓಲೆ, ರೇಷ್ಮೆ ಸೀರೆ ಎಲ್ಲ ಕೊಡಿಸಿದ್ದೀನಿ. ನೀನು ಕೇಳಿದ್ದೇನಿದೆ, ನಿನಗೆ ನಾನು ಜಾಸ್ತಿ ದುಡ್ಡು ಖರ್ಚು ಮಾಡಿರೋದು. ಯಾವತ್ತೂ ಸಾಧ್ಯ ಇಲ್ಲ ಕಣೆ ದೂರ ಮಾಡೋಕ್ಕೆ. ನಾಟಕ ಆಡಿದ್ದು ಆಯ್ತು, ಸೈನ್ ಹಾಕ್ಸ್ಕೊಂಡಿದ್ದು ಆಯ್ತು. ನಿನ್ಗೇನು ಅನ್ಯಾಯ ಮಾಡಿಲ್ಲ. 1 ಎಕರೆ ಹೊಲ ಕೊಟ್ಟವನು, ಹೋಗು. ಮಾಡ್ಕೊಂಡು ತಿನ್ನೋಗಿ ಹೋಗು. ಇಂಥ ಇದ್ರಿಗೆಲ್ಲ ನನಗೆ ಮರ್ಯಾದೆ ಕಳಿಬೇಕು, ನಾನು ಸಾಧನೆ ಮಾಡಬೇಕು ಅಂತ ಎಷ್ಟು ದಿನದಿಂದ ಕಾತ್ಕೊಂಡಿದ್ದವು. ನನಗೆ ಎಷ್ಟು ಇವತ್ತು ನನಗೆ ನನ್ನ ಆಸೆ ಎಲ್ಲ ನಿರಾಸೆ ಮಾಡಿಬಿಟ್ಟಲ್ಲು. ನಾನು ಎಷ್ಟು ಆಸೆ ಇಟ್ಕೊಂಡಿದ್ದೆ ನಿನ್ನ ಮೇಲೆ, ನನ್ನ ತಮ್ಮ ಇವಾಗ ಚೆನ್ನಾಗಿ ನೋಡ್ಕೊಂತಾನೆ ಅಂತ ಹೇಳಿ. ನಾನು ಯಾಕೆ ಇಷ್ಟಪಡ್ತಿದ್ದಂದರೆ ಋತು ನನ್ನಿಂದ ದೂರ ಆದ್ಲಲ್ಲಕ್ಕ, ಅದಕ್ಕೋಸ್ಕರ ನಿನ್ನನ್ನು ಇಷ್ಟಪಡ್ತಾ ಇದ್ದ ಅಷ್ಟೇ. ನಾನು ಋತು ಚೆನ್ನಾಗಿದ್ದಿದ್ರೆ ನಿನಗೆ ಇಷ್ಟ ಆಗ್ತಾ ಇರಲಿಲ್ಲ ಯಾವತ್ತೇ ಆಗಲಿ. ಈಗ ತಮ್ಮನ ಮೇಲೆ ಅಷ್ಟೊಂದು ಆಸೆ ಇರೋಳಾಗಿದ್ದರೆ ಗಂಡ ಹೆಂಡತಿ ಚೆನ್ನಾಗಿರ್ರಿ ಅಂತ ಹೇಳ್ತಿದ್ದೆ. ಇವಾಗ ಹೆಂಗೋ ಆಗೈತಲ್ಲಪ್ಪ, ಚೆನ್ನಾಗಿರ್ರಿ ಅಂತ ಹೇಳ್ತಿದ್ದೆ. ಇಷ್ಟೊಂದು ಹಾರಾಡ್ತಾ ಇರಲಿಲ್ಲ ಸುಗುಣಕ್ಕ. ನೀನು ಗಂಡ ಹೆಂಡತಿ ಯಾವತ್ತೂ ಚೆನ್ನಾಗಿರಬೇಕು ಅಂತ ಬಯಸ್ಬೇಕೇ ಹೊರತು ಅವರಿಬ್ಬರು ದೂರ ಆಗಬೇಕು, ಡೈವರ್ಸ್ ತೊಗೋಬೇಕು, ಅವರಿಬ್ಬರು ಜೀವನ ಹಾಳು ಮಾಡಬೇಕು ಅಂತ ಅಂದ್ಕೊಂಡ್ರೆ ನಿನ್ನ ಥರ ಯಾರೂ ಅಕ್ಕ ಬೇರೆಯವ್ರು ಇಲ್ಲ ಅಕ್ಕ. ನಿಜ, ಅಕ್ಕರು ಯಾವತ್ತಿದ್ರು ನನ್ನ ತಮ್ಮ ಅಣ್ಣ ಚೆನ್ನಾಗಿರಲಿ ಅಂತ ಬಯಸ್ತಾರೆ ಹೊರತು ಯಾವತ್ತೂ ಹೆಣ್ಮಕ್ಳು. ಆದ್ರೆ ನಿನ್ನ ಥರ ನನಗೆ ಕೇಳಿ ಬಯಸೋರು ಯಾರೂ ಇಲ್ಲ ಸುಗುಣಕ್ಕ. ನಾನು ಇರೋದೇ ಹೇಳ್ತಾ ಇದ್ದೀನಿ ಡೈರೆಕ್ಟಾಗಿ. ಹಾಳಾಗಿ ಹೋಗ್ತೀಯ ಹೋಗು. ನನಗೆ ಮೋಸ ಮಾಡ್ದಾನೆ ಯಾವತ್ತು ಉದ್ಧಾರ ಆಗಲ್ಲ. ಹಾಳಾಗಿ ಹೋಗ್ತೀಯ ಕಣು. ಇವತ್ತು ಹೇಳ್ತಾ ಇದೆಯಾ ನಾಟಕ ಆಡ್ತಾ ಇದ್ದೀನಿ, ನಾನು ನಾಟಕ ಆಡಿದ್ದು ಅಂತ. ಇವತ್ತು ಹೇಳ್ತಾನೆ ನಾನು ನಾಟಕ ಆಡಿದ್ದು ಅಂತ. ಮುಂದಾಗಲೇ ಗೊತ್ತಾಗಿದ್ರೆ ಇತ್ತು ಇವನಿಗೆ. ಇಷ್ಟೊಂದು ಹಾರಾಡ್ತಾ ಇದ್ದಾಳೆ ನೋಡು. ಅವಳಿಗೇನು ನಿಮ್ಮಿಬ್ರು ದೂರ ಆಗಬೇಕು. ಕೂತ್ಕೊಂಡು ಮಾತಾಡ್ತಿದ್ರಲ್ಲ ನೋಡಿ ಅವಳಿ, ಅದಕ್ಕೆ ಬಂದವಳಿ. ಯಾರನ ಹೇಳಿರೇನ, ಅದಕ್ಕೆ ಬಂದವಳಿ. ನಾನು ಏನು ಹೇಳೋಣ ಅಂತ ಅಂದ್ಕೊಂಡೆ. ಋತುನ್ ಕರ್ಕೊಂಡು ಹೋಗಕ್ಕೆ ಬಂದಿದ್ದೀನಿ, ಬಿಡು ಚೆನ್ನಾಗಿರ್ತೀವಿ ಅಂತ ಹೇಳೋದಕ್ಕೆ ಬಂದೆ. ಆದರೆ ನಾವಿಬ್ಬರು ಚೆನ್ನಾಗಿರೋದೆ ಅವಳಿಗೆ ಇಷ್ಟ ಇಲ್ಲ. ಅದೇ ಅವಳಿಗೆ ಬೇಕಾ. ಇವಾಗ ನಾವಿಬ್ಬರು ದೂರ ಆಗೋದೇ ಅವಳಿಗೆ ಇಷ್ಟ, ನಾವಿಬ್ಬರು ಚೆನ್ನಾಗಿರೋದು ಇಷ್ಟ ಇಲ್ಲ ನಮ್ಮ ಸುಗುಣಕ್ಕನಿಗೆ. ಅದಕ್ಕೆ ಇವಳು ಋತುನು ಹೇಳ್ಬಿಟ್ಲು, ನನಗೆ ಹೇಳ್ಬಿಟ್ಟು ಯಾವಾಗಿದ್ರು ಗೊತ್ತಾಗ್ಬಿಡ್ಲಿ ಅಂತ ಹೇಳಿ ಅಷ್ಟೇ. ನಾನೇನೇನು ಕಳ್ಸಲ್ಲ ಅನ್ನಲ್ಲ, ಬರ್ತಾ ಹೋಗ್ತಾ ಚೆನ್ನಾಗಿರಲಿ ಋತು, ಬರಲಿ. ನೀನು ಏನು ಕರ್ತವ್ಯ ಮಾಡ್ಬೇಕಾ, ಮನೆ ಸೊಸೆಯಾಗಿ ಹೆಣ್ಮಕ್ಳು ಬಂದಾಗ ಯಾವ ರೀತಿ ಕರ್ತವ್ಯ ಮಾಡ್ಬೇಕು ಅದನ್ನು ಮಾಡು ಕಳಿಸು ಅಷ್ಟೇ. ಎಷ್ಟಕ್ಕಿರ್ಬೇಕಾ ಅಷ್ಟಕ್ಕಿರಲಿ. ತಾಗಿ ಅವಳ ಹತ್ತಕ್ಕೆ ಗೊತ್ತಾಳು ತಿರ್ಗ. ಬರಲ್ಲ ಏನಿಲ್ಲ ಅವಳು ತಿರ್ಗ ಇಲ್ಲಿಗೆ ಬರೋದೇ ಇಲ್ಲ. ಅವಳು ಬರಲ್ಲ. ಅವಳು ಇನ್ನು ಅವಳದೇ ಒಂಥರ ಜಂಬ ಮಾಡ್ತಾಳೆ. ಇವಾಗ ಬೇರೆ 1 ಎಕರೆ ಹೊಲ ಸಾರ ಎಲ್ಲ ಸಿಕ್ಕೈತೆ ಅದು ನೋಟು ಕಳಿಯೋವರೆಗೂ ಅವಳೇನಿಲ್ಲ. ಅಯ್ಯಪ್ಪ, ಇವಾಗಿನ್ನ ಎಲ್ಲ ಸಿಕ್ಕಿದ್ಮೇಲೆ ಇನ್ನು ನಿಂತ ಕೂತಾಳೆ ಅನ್ಕೊಂಡಿದ್ಯಾ ಅವಳು? ಅಯ್ಯಪ್ಪ ನೋಡ್ಬೇಕು ಅವಳು ನಿನ್ನೂ. ಅವಳು ಇನ್ನೂ ಒಂದು ಕೈ ಮುಂದೆನೇ ಇನ್ಮೇಲಿಂದಾನ. ಹೆಂಗ ಚೆನ್ನಾಗಿರ್ಲಿ ಹೇಳಮ್ಮ. ನಾವೇನೇನು ಅನ್ಯಾಯ ಮಾಡಿಲ್ಲ, ಇವಾಗೆಲ್ಲ ಕೊಟ್ಟಿದ್ದೀವಿ. ಚೆನ್ನಾಗಿದ್ರೆ ಸಾಕು ಅಂತೀವಿ. ಚೆನ್ನಾಗಿರ್ಬೇಕಷ್ಟೇ. ಜಂಬ ಮಾಡ್ಕೊಂಡಿದ್ರೆ ಅವರು ಅದಕ್ಕೆ ಅದೇ ಕಳ್ಕೊಂತಾರೆ ಅಷ್ಟೇ. ನಾನೇನು ಮಾಡೋಕ್ಕಾಗುತ್ತೆ, ನಾವೇನು ಮಾಡೋಕ್ಕಾಗಲ್ಲ. ನಮ್ಮ ಸುಗುಣಕ್ಕನಿಗೆ ಇರೋ ಸತ್ಯ ಹೇಳ್ಬಿಟ್ಟೆ, ಯಾಕೆ ಸುಮ್ಮನೆ ಅಂತ ಹೇಳಿ. ಅಕ್ಕನಿಗೇನು ನಮ್ಮ ಸುಗುಣಕ್ಕನಿಗೆ ನಾನು ಋತು ದೂರ ಆಗಬೇಕು, ನಾವಿಬ್ಬರು ಚೆನ್ನಾಗಿರ್ಬೋದು. ಹಿಂಗೆ ಆದರೆ ಮಾತ್ರ ತುಂಬ ಇಷ್ಟ ಆಗ್ತೀನಿ. ನನ್ನ ತಮ್ಮ ತುಂಬ ಇಷ್ಟ, ನನ್ನ ತಮ್ಮ ತುಂಬ ಗ್ರೇಟ್ ಅಂತ ತುಂಬ ಹೊಗಳ್ತಾರೆ. ನಾನು ಋತು ದೂರ ಆಗಬೇಕು, ಅದೇ ನಮ್ಮ ಸುಗುಣಕ್ಕನಿಗೆ ಇವಾಗಿರೋದು. ಅದಕ್ಕೆ ನಾನು ಹೇಳಿದೆ, ನಾನೇನು ನಿನಗೆ ಅನ್ಯಾಯ ಮಾಡಿಲ್ಲಮ್ಮ. ಇವಾಗ ನಾನು ಸೈನ್ ಹಾಕ್ಸ್ಕೊಂಡಿದ್ದೀನಿ ಅಂತೇಳಿ ನೀನು ಬರದೇ ಇರಬೇಡ, ಬರ್ತಾ ಹೋಗ್ತಾ ಚೆನ್ನಾಗಿರು ಅಂತಲೂ ಹೇಳಿದ್ದೀನಿ. ನಾನು ಮಾತಾಡೋದ್ರಲ್ಲಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ನಾನು ಯಾವುದೇ ರೀತಿ ಅವಳಿಗೆ ಅನ್ಯಾಯ ಮಾಡಿಲ್ಲ ನಮ್ಮ ಸುಗುಣಕ್ಕನಿಗೆ. ಇವತ್ತು ಅವಳೇ ನನಗಿನ್ನೂ ಕೆಟ್ಟದ್ದು ಬಯಸ್ತಾ ಇದ್ದಾಳೆ. ನಾನು ಚೆನ್ನಾಗಿರಲಿ ಅಂತೀನಿ ಹೊರತು ಅವಳೇ ಕೆಟ್ಟದ್ದು ಬಯಸ್ತಾ ಇದ್ದಾಳೆ ನನಗೆ. ನಮ್ಮ ತಮ್ಮನ ಜೀವನ ಹಾಳು ಮಾಡಬೇಕು, ನಮ್ಮ ಋತು ಬರಬಾರ್ದು, ಇಲ್ಲಿಗೆ ಋತು ಬರಬಾರ್ದು, ಅವಳಿಗೆ ಡೈವರ್ಸ್ ಕೊಡಿಸ್ಬೇಕು, ಬರೀ ಈ ಥರನೇ ಯೋಚನೆ ಮಾಡ್ತಾ ಇದ್ದಾಳೆ. ಈ ಥರ ಮನಸ್ಸಿದ್ದವ್ರ ಹತ್ರ ನಾವು ಈ ಥರ ನಾಟಕ ಮಾಡಿ ಸೈನ್ ಹಾಕ್ಸ್ಕೊಂಡಿರೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.